ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಡೈಲಿ ವ್ಲಾಗ್ಗೆ ಎಲ್ರಿಗೂ ಕೂಡ ವೆಲ್ಕಮ್. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಲಿಗ್ರಾಮ ಬಸ್ ಸ್ಟಾಪಿಂದ. ಬಸ್ ಇದೆ, ನನಗೆ ಬಸ್ ಇರಲಿಲ್ಲ. ಇವಾಗ ಒಂದು ರಾಮನಾಥಪುರ ಬಸ್ ಬಂತು, ಬನ್ನಿ ಹತ್ತೋಣ. ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ. 4:15 ಗಾಡಿ ಇದು ಬೆಟ್ಟದಪುರದಿಂದ ರಾಮನಾಥಪುರ ಹೋಗುತ್ತೆ. ಈ ಗಾಡಿಗೆ ನಾನು ಡೈಲಿ ಓಡಾಡೋದು. ಸಾಲಿಗ್ರಾಮ ಬಂದೆ 5 ಗಂಟೆ 20 ನಿಮಿಷಕ್ಕೆ ಬಂದಿದ್ದೀನಿ. ನಾರ್ಮಲ್ ನಿಮಗೂ ಬೋರ್ ಹೊಡಿಯುತ್ತಲ್ವ ನನ್ನ ವೀಡಿಯೋ. ಬ್ಲೂಟೂತ್ ಹಾಕೊಬಿಟ್ಟಿದ್ದೀನಿ, ಬಡ್ಡಿದು ಬಿದ್ದೋಯ್ತಾ ಇದೆ. ನಾನು ಏನಾರು ಹಾಕೊಳ್ಳೋಣ, ನಾಳೆ ಕಿವಿ ನೋವೇ ಬಂತು 10 ನಿಮಿಷಕ್ಕೆ. ಮೊಬೈಲ್ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ ಗೈಸ್. ಮೈ ಬ್ಲೂಟೂತ್ ಅಲ್ಲ, ಸದ್ಯದ ಮಟ್ಟಿಗೆ ನನ್ನ ಹತ್ರ ಇರೋ ತನಕ ನನ್ನ ಬ್ಲೂಟೂತು. ನನ್ನ ಹತ್ರ ಇಲ್ಲ ಅಂದರೆ ನನ್ನ ಬ್ಲೂಟೂತ್ ಅಲ್ಲ, ನಂದೇನಲ್ಲ ಗೈಸ್, ಬೇರೆಯವ್ರದ್ದು. ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ಅಂತ ಇಸ್ಕೊಂಡಿದ್ದೀನಿ. ನನಗೇನಾದ್ರು ವರ್ಕ್ ಆಯಿತು ಇದಕ್ಕೆ ಅನ್ನಿಸ್ತು ಅಂತ ಹೇಳಿದ್ರೆ, ಚೆನ್ನಾಗಿ ವರ್ಕ್ ಆಯಿತು ಅಂತ ಅನಿಸ್ತು. ಯಾಕೋ ಬ್ಲೂಟೂತ್ ಹಾಕಿರೋದಕ್ಕೆ ಯಾಕೋ ವೀಡಿಯೋ ನನಗೆ ನಮ್ಮೂರು ಮುಂಡೂರವ್ರದ್ದು ಬೈಕ್ ಸಿಕ್ತು, ಕರ್ಕೊಬಂದು ಇಲ್ಲಿ ಅರ್ಧ ತಾರೀಕು ಬಂದು ಅವ್ರೇನೋ ಇಲ್ಲಿ ಮಿಲ್ ಹತ್ರ ಅಕ್ಕಿ ಹಸಿಟ್ಟು ಅಥವಾ ರಾಗಿ ಹಸಿಟ್ಟು ಏನೋ ಬಿಡ್ಸೋಕ್ಕೆ ಅಂತ ಹೇಳಿ ಇಟ್ಟಿದ್ರಂತೆ. 1 ನಿಮಿಷ ಮಗ ಬರ್ತೀನಿ ಅಂದ್ಬಿಟ್ಟು ಹೋದರು. ಈಗ ಅವ್ರು ಹಸಿಟ್ಟು ತೊಗೊಂಡು ಬರ್ತಿದ್ದಂಗೆ ಇನ್ನೊಂದು 5 ನಿಮಿಷ ಅಂದ್ಕೊಳ್ಳಿ ಮನೆಯಲ್ಲೇ ಇರ್ತೀನಿ. ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ಹೇಗಿದ್ದಾಳೆ ನೋಡಬೇಕು. ಅಮ್ಮ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾರಂತೆ. ಮತ್ತು ಜ್ವರ ಬಂದಿತ್ತಲ್ಲ ಅವಳಿಗೆ, ಹಾಗಾಗಿ ಬ್ಲಡ್ ಟೆಸ್ಟ್ ಎಲ್ಲ ಏನಿಲ್ಲ, ಮಾಮೂಲಿ ವೈರಲ್ ಫೀವರ್ ಅಂತೇನೋ ಬಂದಿದೆಯಂತೆ. ಮಾತ್ರೆ ಕುಡಿತಾ ಇಲ್ಲ ಅಂದಿದ್ದಕ್ಕೆ ಸಿರಪ್ ಕೊಟ್ರಂತೆ. ಅವಣ್ಣ ಬತ್ತು ಬನ್ನಿ ಬಂದೆ ಮನೆಗೆ. ಹೊಟ್ಟೆ ಹಸಿತೆ. ಶಿಂಟು ಟೀ ಕುಡಿಯೋಕೆ ಬಂದಿದ್ಯಾ? ಹಾಂ, ಯಾರು ಕರ್ಕೊಂಬಂದಿದ್ದು ಚಿಂಟುನ? ಎಲ್ರಿ ಅವ್ವ ಯಾವಾಗ ಬಂದವ? ಯಾತಕ್ಕೆ ಬಂದೆ? ಯಾತ್ರಲ್ಲಿ ಬಂದೆ ಅಂತ? ಬಸ್ಸಿಗೆ ಬಂದ? ಶಾಕ್ ಆಗೋದೆ. ಚಿನಿ ಮಗಳು ಬ್ಲಡ್ ಎಲ್ಲಿ ತೊಗೊಂಡ್ರು ಮಗಳು? ಯಾವ ಕೈಲಿ ತೊಗೊಂಡ್ರು ತೋರಿಸು ಒಂಚೂರು. ಫೋನ್ ಆಫ್ ಮಾಡು. ಬೇಡ ಬಿಡವ ಚಿನಿ. ಎಲ್ಲಿ ರಕ್ತ ತಗೊಂಡು ಮಗಳು? ಎಲ್ಲಿ? ಅವ್ವಾ, ಇಲ್ಲಿ ರಕ್ತ ತಗೊಂಡ್ರಾ? ಹೆದರ್ಕೊಳ್ಳಿಲ್ಲ ಚಿನಿ ನೀನು? ಹಾಂ, ನಿನ್ನೆ ಮಾತಾಡಿಸ್ತಿರೋದು ಪಾಪ, ಹೆದರ್ಕೊಳ್ಳಿಲ್ವ ನೀನು? ಹಾಂ, ಅಜ್ಜಿ ಕೈ ಹಿಡ್ಕೊಂಡಿತ್ತಾ? ಹಾಂ, ರಕ್ತ ತಗೊಂಡಾರೆ. ಜ್ವರ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಬಂದವ್ರೆ ಬೆಳಗ್ಗೆ ಹೋಗಿ. ತಾಳು, ಅಯ್ಯೋ ಕೈಕಾಲು ತೊಳ್ಕೊತೀನಿ. ಈಗ ಬಂದೆ. ಬರೀ ನಮ್ಮ ಪುರ್ತು ನಾವು ಎಲ್ಲಿ ನೋಡಿದ್ರು ಸಿರಪ್ಗಳೇ ಜಾಸ್ತಿ ಆಗ್ಬಿಟ್ಟವೆ. ತಂದು ಕೊಡ್ತಾಳೆ ಅಲ್ಲಿ ಗಂಟ ಸುಮ್ಮನಿರು. ಇಸ್ಕೊಬರಕ್ಕೆ ಹೋಗಿಲ್ವಾ ಅಲ್ಲಿ? ಗೈಸ್, ನಾನು ಅವನ ಜೊತೆ ಚಪ್ಪಲಿ ಇದ್ದಾಯ್ತಾ, ನನಗೆ ಚಿಕ್ಕ ಆಯ್ತು ನೋಡಿ. ಮೊನ್ನೆ ಅಂಗನವಾಡಿಗೆ ಹಾಕೊಂಡು ಹೋಗ್ಬಿಟ್ಟು ಕಾಲು ಗಾಯ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅಮ್ಮಗೆ ಯಾರಿಗಾದ್ರೂ ಕೊಟ್ಬಿಡು ಆಗೋರಿಗೆ ಅಂದೆ. ಒಂದೇ ದಿನ ಹಾಕಿರೋದು ಅದನ್ನು. ಆ ಚಪ್ಪಲಿನ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಾಯ್ತು ನಮ್ಮಮ್ಮ. ಅದು ಕೊಟ್ಟವಳಲ್ಲ, ನನಗೆ ಬೇಕು ಅಂತ ಇವಳು ಅಳ್ತಾವಳೆ. ಅವ್ರ ಮಗಳು ಇವಳಕ್ಕಿಂತ 1 ವರ್ಷ ದೊಡ್ಡವಳು ಹಾಕೊಂಡು ಓಡೋದು. ಆ ಚಪ್ಪಲಿ ನನಗೆ ಬೇಕು ಅಂತ ಇವಳು ಅಳ್ತಾವಳೆ. ನಾನು ಇವಳು ಸಮಾಧಾನ ಮಾಡ್ತಾಯಿದ್ದೀನಿ. ಜ್ವರ ಬೇರೆ ನಾಳೆನೂ ಇಂಜೆಕ್ಷನ್ ಹಾಕ್ಸಿ ಕರ್ಕೊಬಂದು ಅಂತ ಅಂದವ್ರಂತೆ. ಬರ್ತಾರೆ, ಸುಮ್ಮನಿರು, ಸಮಾಧಾನ ಮಾಡ್ಕೋ. ನೀನೇ ಹಾಕೋತೀಯಾ? ಹಾಂ, ಆಯಿತು, ಬರ್ತೀನಿ ಸುಮ್ಮನಿರು. ನೀನು ಅಳ್ಬೇಡ, ಅಳ್ಳಬೇಡ ಚಿನ್ನಮ್ಮ, ಜ್ವರ ಬರ್ತವೆ. ಸಮಾಧಾನ ಮಾಡ್ಕೋ. ಬರ್ತೀನಿ ಸುಮ್ಮನಿರು. ಹಂಗೆ ಎಲ್ಲ ಕೆಟ್ಟ ಬುದ್ಧಿ ಕಲಿಬಾರ್ದು. ಈಗ ಇಸ್ಕೊಳ್ಳೋಣ ಅಂತ ಹೇಳಿದ್ದೀನಿ ತಾನೇ, ಸುಮ್ಮನಿರು. ಬರ್ತೀನಿ, ಇಲ್ಲ ಕೂತಿರು. ನಾನು ಬರ್ತೀನಿ, ಕೂತಿರು ನೀವು. ಸುಮ್ಮನಿರು, ನಾನು ಬರ್ತೀನಿ ಸುಮ್ಮನಿರು, ಸಮಾಧಾನ ಮಾಡ್ಕೊ. ಆ ಅಜ್ಜಿಗೆ ಹೇಳ್ತೀನಿ ಬರ್ತಿದ್ದೆ, ಸುಮ್ಮನಿರು. ತಗೋ, ಈಗ ಕೊಟ್ಬಿಟ್ಟು ಹೋದ್ರು. ಈ ಚಪ್ಪಲಿಗೆ ಹಿಂಗೆ ಆಡ್ತಾ ಕೂತವಳು ನನ್ನ ಮಗಳು. ಈಗ ಅಳ್ಬೇಡ, ಈಗ ಸುಮ್ಮನಿರು. ಅವನು ಜ್ವರ ಬಂದಿದ್ವು ಅಂತಾರೆ. ಹೆಂಗಿದೀಯಾ? ನಾನು ಹೋಗು ಬಿಡೋಗಳಿಕೆ. ಹಾಂ, ನಮ್ಮವ್ಯ ಕೊಟ್ಟಿದ್ದಿ ಚಪ್ಪಲಿ ಅಂತ ಹೇಳ್ತಿರೋದು. ಟೀ ಇಟ್ಕೊಡೋಣ ಸಿಯಾ? ಹಾಂ, ಹಾಲು ಕುಡಿತೀಯಾ? ಹಾಲು ಏನು? ಹಾಲು ನಡಿ, ಕೊಟ್ಟನ ಹಾಲು ಕೊಟ್ಟಿದ್ದೀನಿ ನೋಡಿ. ಅನು ಮಾತಾಡ್ತೀಯ ನೀನು? ಜ್ವರ ಅಷ್ಟು ಕಡಿಮೆ ಅಲ್ವಾ? ಹಾಂ, ಯಾಕೆ ನೀ ಮಾತಾಡಕ್ಕಲ್ಲ? ಎಲ್ಲ ಒಂದೊಂದು ರೌಂಡ್ ಮನಗಿದೆ ಎದ್ರ ಇಡು. ಚಪ್ಪಲಿನ ಒಳಗೆ ಬಿಡು ಪಾಪು. ಇಲ್ಲಿ ಬಿಡು ಮಗಳ, ಇಲ್ಲಿ ಚಪ್ಪಲಿ ಒಳಗೆ ಬಿಡು ಮಗಳು. ಸಮಾಧಾನ ಮಾಡಿದ್ದಾಯಿತು. ಟೈಮ್ ಬಂದು 6 ಗಂಟೆ 33 ನಿಮಿಷ.
ಕೃತಜ್ಞನಿಗೆ ಹಾಲು ಕಾಯಿಸಿ ಆರಕ್ಕಿಟ್ಟಿದ್ದೀನಿ. ನಾನೊಂದು ಲೋಟ ಕಾಫಿ ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಬರ್ತಾರೆ. ನಮ್ಮ ಅಪ್ಪಾಜಿಗೆ ಒಂದು ಲೋಟ ಎಕ್ಸ್ಟ್ರಾ ನೀರು, ಸ್ವಲ್ಪ ಹಾಲು, ಸಕ್ಕರೆ ಎಲ್ಲ ಹಾಕಿ ಹೆಚ್ಚಿಸ್ಬಿಟ್ಟಿದ್ದೀನಿ. ಇವಾಗ ಕಾಫಿ ಪೌಡ್ರ್ ಹಾಕ್ಬಿಟ್ಟು ಕಾಫಿ ಕುಡಿಬೇಕು. ಅವರು ಆಲ್ರೆಡಿ ನಮ್ಮ ಅಮ್ಮ ಆಲ್ರೆಡಿ ಟೀ ಕುಡಿದ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೇನು ಇಡ್ತಾ ಇಲ್ಲ ನಾನು ಬೇಡ ಅಂತ ಹೇಳಿ. ಬೇಕಾದ್ರೆ ಅವರಿಬ್ಬರು ಸಂದು ಕೊಟ್ಟರೆ ಸಂದು ಕುಡಿತಾರೆ ಗೈಸ್. ನೀರು ಕುಡಿಯೋಂಗೆ, ನೀರು ಕುಡಿರಿ ಅಂದರೆ ನೀರು ಕುಡಿಯೋಕ್ಕಲ್ಲ, ಟೀ ಕುಡಿರಿ ಅಂದರೆ ಸಂದು ಕುಡಿತಾರೆ. ನಾನು ನೋಡಿ ತಿರ್ಕೆ ಸ್ಟೈಲ್. ಕರೆಂಟ್ ಇದ್ದರೂ ಚಾರ್ಜರ್ ವೈರಲ್ಲಿ ಇದಾಕಲ್ಲ ಗೈಸ್, ಚಾರ್ಜ್ ಹಾಕಲ್ಲ. ಪವರ್ ಬ್ಯಾಂಕು ಊದ್ಕೊಂಡು ನೆಗೆದು ಸತ್ತು ಹೋಗೋದೆ. ಇವ್ರಿಗೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಐತೆ ಗೊತ್ತಾ. ಇನ್ನೊಂದು ವಾರಕ್ಕೆ ಮೈಸೂರಿಗೆ ಹೋಗಬೇಕು, ಅವಾಗ 1-2 ಸಾವಿರ ಬೇಕು. ಪವರ್ ಬ್ಯಾಂಕ್ ನೆಗೆದು ಬಿದ್ದದೆ, ಪವರ್ ಬ್ಯಾಂಕ್ ತೊಗೋಬೇಕು. ಓ ಮೈ ಗಾಡ್, ದುಡ್ಡು ಎಲ್ಲಿಂದ ತರೋದು ಗೈಸ್? ಯಾರ ಮನೆಗಾರು ಕಳ್ತನಕ್ಕಾರು ಹೋಗ್ಬೇಕು. ಏನಂತೀರ? ಬನ್ನಿ ಇವಾಗ ಕಾಫಿ ಕೊಡೋಣ. ಹಾಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ, ಅಪ್ಪಾಜಿ ಅಮ್ಮಗೆ ಶೇರ್ ಮಾಡೋಣ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಸ್ನಾನ ಮಾಡಬೇಕಂತೆ, ನೀರಲ್ಲೇ ಉರಿ ಹಾಕೊಂದಿಕ್ಕೆ ನಾವು ನೋಡಿ ಹಾಕದೆ ನೂಕೊಳ್ಳೋಣ ಅಂತ ಬಂದೆ. ಅಡುಗೆ ಮನೆ ಒರೆಸುವಂಥದ್ದೇ ಅಯ್ಯೋ ನಂಗೆ ಯಾರಿದ್ದೀನಿ ಇಲ್ಲ. ನೀವು ಬೈತೀರ ಅಲ್ವಾ, ಯಾವಾಗ ನೋಡೋರು ಇದನ್ನೇ ಹೇಳ್ತೀರಾ, ಏನು ಕೆಲಸ ಮಾಡಲ್ಲ ನಿಮ್ಮ ತಂಗಿ, ಎಲ್ಲ ಕೆಲಸನೂ ಮಾಡ್ಕೊಡ್ತಾಳೆ ಅಂತ. ಖುಷಿ ಆಗುತ್ತೆ ಗೈಸ್. ನಂದು ಇನ್ನೂ ಬೆಳಗ್ಗೆ ಹಾಕಿ 1,500 ಓಡಿಲ್ಲ. ಬಟ್ ನನ್ನ ವೀಡಿಯೋ 1,400ಕ್ಕೆ ಸ್ಟಾಪ್ ಆಗಿದೆ. ಅವಳದು ಹತ್ತತ್ರ 2,500 ರೀಚ್ ಆಗ್ತಾ ಇದೆ ವೀಡಿಯೋ. ಖುಷಿ ಆಗುತ್ತೆ, ತುಂಬ ಬೇಗ ಬೆಳೀತಾ ಇದ್ದಾಳೆ. ನನ್ನಷ್ಟು ಸ್ಟ್ರಗಲ್ ಪಡ್ತಾ ಇಲ್ಲ ಅವಳು. ಗ್ರೇಟ್. ಸ್ನಾನಕ್ಕೆ ಹೋಗಿದ್ದೆ, ಶರ್ಟ್ ತಗೊಂಡು ಕಳ್ತನ ಮಾಡ್ತಾಯಿದ್ದೀನಿ ನೋಡಿ. ಅವನ ಹೊಸೆ ಕೊಡು ಹೇಳೋದಿಲ್ಲ, 50 ರೂಪಾಯಿ ಕೊಡು. ನಾನೇ ಮಾಡೋದು ಕಾದು ಹೊಸೆ ಕೊಡೋಣ. ಅದಕ್ಕೆ ಇಷ್ಟು ಫಾಸ್ಟಾಗಿ ಬಂದ ನೋಡಿ ಹೇಗೆ ಕಳ್ತನ ನಡೀತಾ ಇದೆ ಅಂತ ಹೇಳಿ. ಎಷ್ಟು ತಗೊಂಡಮ್ಮ? ಹಾಂ, ನೀನೆಷ್ಟು ತಗೊಂಡೆ? ಓಹ್, ಚಿಲ್ಲರೆ ಕಾಸು ತಗೊಂಡಿದ್ದಾರೆ. 50, 60, 70 ರೂಪಾಯಿನ ತಗೊಂಡ್ರು. ಕೇಳಿದ್ರು ವಾಪಸ್ ಕೊಡೋದು, ಕೇಳಲಿಲ್ಲ ಅದು ಸುಮ್ಮನೆ ಮಾಡಿಕೊಳ್ಳೋದು ಗೈಸ್. ನೋಡಿ ಹೆಂಗಸರು ಹೇಗೆಲ್ಲ ಕಳ್ತನ ಮಾಡ್ತಾರೆ ಅಂತ. ನನ್ನ ಅಡುಗೆ ಮನೆ ಒರೆಸ್ಬೇಕು ಗೈಸ್. ಇವಾಗ ಒಂದು ಬಂದ ತಕ್ಷಣ ಗೊತ್ತಲ್ಲ, ನಾರ್ಮಲ್ ಫ್ರೆಶ್ ಅಪ್ ಆಗಿ ನನ್ನ ಮುಖ ಅದು ಏನು ಆಯ್ತಾ ಅದೋ ಗೊತ್ತಿಲ್ಲ. ಹೋಗಿ ಗೈಸ್, ನಾನು ಏನೇನಂತ ಮಾಡೋಣ, ಹಾಳು ಬಿದ್ದತ್ತಾಗಿ ಮುಖನೇ ಸರಿ ಇಲ್ಲ, ಏನೇನೋ ನಂದು ಆಯ್ತೈತೆ. ಕೃತಜ್ಞನಿಗೆ ನಮ್ಮವ್ವ ಏನು ತಂದಿಲ್ಲ ಅಂದ್ಬಿಟ್ಟು 20 ರೂಪಾಯಿ ಕೊಡ್ತಾ ಬಿಸ್ಕೆಟ್ ತೊಗೊಳ್ಳೋಣ ಬಾ ಅಂತ ಏನು ಹೇಳ್ತಾವಳು. ಅಂಗಡಿಗೆ ನಾನು ಹೋಗ್ಬೇಕಂತ ಅವಳ ಜೊತೆಲಿ ಅಂಗಡಿಗೆ ಹೋಗಿ ಅವಳಿಗೆ ಬಿಸ್ಕೆಟ್ ತೊಗೊಟ್ಬಿಟ್ಟು ವಾಪಸ್ ಬರೋಣ ಬನ್ನಿ. ಆಂಟಿ ಅಂಗಡಿಗೆ ಬನ್ನಿ ನೋಡಿ. ಬಾಕಿನಾಗೆಲ್ಲ ಅವಳೇ ಹೋಯ್ತಾಳೆ. ಇವಾಗ ಹಠ, ಹುಷಾರಿಲ್ವಲ್ಲ, ಏನು ಜಾಸ್ತಿ ಇದು ಮಾಡೋದು ಬೇಡ ಅಂತ ಬನ್ನಿ. ಬಿಸ್ಕೆಟ್ ಕೊಡಿ ಆಂಟಿ. ಯಾವ ತಗೋಚಿನ ಬೇಗ, ಯಾವ ಬಿಸ್ಕೆಟ್ ತಗೋ ಇಲ್ಲಿ. ಹಾಂ, ಇವಾಗ ಮುದ್ದೆ ತೆಗಿತಾ ಇದ್ದೀನಿ. ಅಪ್ಪಾಜಿ ಒಂದು ಯಾವುದೋ ಹಸೆ ಊಟನೋ ಏನೋ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಯ್ತು ದೇವಿ ತಂದ್ರೆಗೆ. ಹೂವು ಬಂದಿದೆಯಲ್ಲ, ಹೂವಂಗೊಂದು ಅಮ್ಮಂಗೊಂದು ಮುದ್ದೆ. ನಾನು 6 ಗಂಟೆಲಿ ಊಟ ಮಾಡಿದೆ, ನನಗೇನು ಊಟ ಮಾಡೋ ಥರ ಇಲ್ಲ. ಈ ಕೃತಿಗೆ ಊಟ ಮಾಡಿಸ್ಬಿಟ್ಟು ಅವಳಿಗೆ ಸಿರಪ್ ಹಾಕಿಸ್ಬಿಟ್ಟು ಅವಳಿಗೆ ಮಲಗಿಸ್ಬೇಕು. ಬಿಸಿ ಬಿಸಿ ಮುದ್ದೆ ನೋಡಿ, ಏನು ಸಖತ್ತಾಗಿ ಬಂದೈತೆ, ಯಾವ ಥರ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಸೂಪರಾಗಿ ಮಾಡ್ತೀನಿ ಮುದ್ದೆನ ಅಲ್ವಾ. ಕೃತಿಗೆ ಅನ್ನ ಕೊಟ್ಟೆ, ಊಟ ಬೇಡ ಅಂದ್ಬಿಟ್ಟು ಅವಳು ಹಠ ಮಾಡ್ತಿದ್ಲು. ಸರಿ ಅಂದ್ಬಿಟ್ಟು ಮುದ್ದೆ ಎಲ್ಲ ತೆಗ್ದಾಗಿತ್ತು. ಇನ್ನು ಅಪ್ಪಾಜಿನೂ ಇರಲಿಲ್ಲ ಅಲ್ವಾ, ಅವಂಗೆ ತೊಗೊಂಡೋಗಿ ಮುದ್ದೆ ಕೊಟ್ಬಿಟ್ಟು ಅಮ್ಮಂಗೂ ಹಾಕ್ಕೊಟ್ಬಿಟ್ಟು ಕೃತಿಗೆ ಹಾಲನ್ನು ಕೊಡೋಣ ಅಂತ ಹೇಳಿ ಹಾಲು ಕಾಯಿಸ್ತಾ ಇದ್ದೆ. ಆಗಲೇ ಸ್ವಲ್ಪ ಸಾಂಬಾರು, ಅನ್ನ, ಸ್ವಲ್ಪ ತುಪ್ಪ ಉಪ್ಪು ಹಾಕಿದ್ರೆ ನಮ್ಮ ಮಕ್ಕಳು ಬಾಯಿ ಬಂದಂಗೆ ಬೇಯಿಸ್ಕೊಂಡೆ. ಜ್ವರ ಬಂದಿರೋಕ್ಕೆ ತುಪ್ಪ ಆಗಿದೆ ಅಂತ ತುಪ್ಪ ಇರಲಿಲ್ಲ, ಆ್ಯಕ್ಚುಲಿ ಖಾಲಿ ಆಗೈತೆ. ಸ್ವಲ್ಪ ಹಾಕಿದೆ. ಅವಳು ಏನಕ್ಕೂ ಗೊತ್ತಿಲ್ಲ, ಸ್ವಲ್ಪ ಸಾಂಬಾರು ಹಾಕಿದ್ರು ತಿನ್ನಲ್ಲ, ಖಾರ ಅಂತೇನೋ ಬಿಟ್ಬಿಟ್ಟಿದ್ದಾಳೆ. ಅದಕ್ಕೆ ಇವಾಗ ಅವಳಿಗೆ ಹಾಲು ಕಾಯಿಸ್ತಾ ಇದ್ದೀನಿ, ಹಾಲನ್ನು ಕೊಡೋಣ ಅಂತ ಹೇಳಿ. ತುಂಬ ಕಷ್ಟ ಗೈಸ್ ಮಕ್ಕಳು. ಕೆಲವ್ರು ಮಕ್ಕಳನ್ನ ನೋಡಿದ್ದೀನಲ್ಲ, ಎಲ್ಲ ತಿಂತವೆ. ನಾನ್ ವೆಜ್ ಸಾಂಬಾರಲ್ಲಿ ಖಾರ ಸಾರು ಎಲ್ಲ ಗೊಜ್ಜಲೆಲ್ಲ ಪ್ರತಿಯೊಂದರಲ್ಲೂ ತಿನ್ನುತ್ತಾರೆ. ಕೃತಜ್ಞ ಏನು ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಏನು ತಿನ್ನಲ್ಲ. ಚಿಕನ್ ಅಂದರೆ ಅವ್ಳು ಸಪ್ಪೆ ಚಿಕನ್ ಅಂದರೆ ಒಂದು ಪೀಸ್ ತಿಂತಾಳೆ, ಅಥವಾ ಕಬಾಬ್ ಆದರೆ ಒಂದು ಪೀಸ್ ಅಷ್ಟೇ, ಏನು ತಿನ್ನಲ್ಲ. ಬೇಜಾರಾಗ್ಬಿಟ್ಟೈತೆ. ನಮ್ಮನೆಗೆ ಎಲ್ಲ ತಿನ್ನೋಕ್ಕೆ ಉಣ್ಣೋಕ್ಕೆ ಏನೂ ಕೊಡ್ತಾ ಇಲ್ಲ, ಬಟ್ ಕೃತು ಮಾತ್ರ ಏನು ತಿನ್ನಲ್ಲ. ಏನು ಮಾಡೋದು, ಮಕ್ಕಳು ಎಲ್ಲನೂ ತಿಂದರೆ ಚೆಂದ. ನಮ್ಮ ಮನೆ ಮಗ ಏನು ತಿನ್ನಲ್ಲ.
ಇವಾಗ ಹಾಲನ್ನು ಹಾಕ್ಕೊಟ್ಟು ನಾಳೆ ತಿಂತಾಳ ಅಥವಾ ತಿನ್ನಿಸು ಅಂದರೆ ತಿನ್ನಿಸ್ತೀನಿ. ಅವಳಿಗೆ ತುಪ್ಪ ಕೊಟ್ಟಿದ್ದನ್ನ ಬಿಟ್ಬಿಟ್ಟಿದ್ದಾಳೆ. ನಮ್ಮಮ್ಮ ತುಪ್ಪ ತಿನ್ನಲ್ಲ, ಹಾಗೆ ನಾನು ಊಟ ಮಾಡೋಂಗಿಲ್ಲ. ಬಟ್ ಆ ಅನ್ನ ಇದೆಯಲ್ಲ, ನಮ್ಮ ಅವ್ವನೂ ತಿನ್ನಲ್ಲ, ತುಪ್ಪ ಕಲಸಿರೋಲ್ಲ, ನಮ್ಮ ಅಮ್ಮನೂ ತಿನ್ನಲ್ಲ. ನಮ್ಮ ಅಪ್ಪಾಜಿ ಇದ್ದಿದ್ರೆ ತಿನ್ನೋದು, ಬಟ್ ನಮ್ಮ ಅಪ್ಪಾಜಿ ಊಟಕ್ಕೆ ಹೋಯ್ತಲ್ವ. ಈಗ ನಾನೊಂದು ಸ್ವಲ್ಪ ಅನ್ನ ತಿಂದ್ಬಿಟ್ಟು ನಾನು ಬೆಳಗ್ಗೆ ಟ್ಯಾಬ್ಲೆಟ್ ಮರ್ತ್ಕೊಬಿಟ್ಟೆ ಕುಡಿಯೋದನ್ನು. ಇವಾಗ ನೈಟ್ ಟ್ಯಾಬ್ಲೆಟ್ನ ಸ್ವಲ್ಪ ಅದನ್ನ ಇದೆಯಾ ಕುರಿತು ಬಿಟ್ಟಿರೋದು ಊಟ ಮಾಡಿಕೊಂಡು ಇವಾಗ ನೈಟ್ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಲ್ಕೋಬೇಕು. ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ನಿದ್ದೆ ಅಂದರೆ ನಿದ್ದೆ ಫ್ರೆಂಡ್ಸ್, ಸಾಕಾಗೋಗ್ಬಿಟ್ಟೈತೆ. ಅಷ್ಟು ನಿದ್ದೆ ಮಾಡ್ತಾ ಇದ್ದೀನಿ. ಹಾಕಣ ಈ ಕೆಳಗಡೆ ಇಟ್ಕೊತೀನಿ, ಕೆಳಗಡೆ ಸಿರಪ್ ಹಾಕ್ಲಿ ಹಿಡ್ಕೊ ಕೆಳಕಿಡು. ಇನ್ನು ಕುಡಿಸ್ತಾರೆ ಕೊಚಿನ ಕ್ವಾಳೆ ಕೃತು ಕಾಲಾಡಿದ್ರೇನು ಮಲ್ಕೊಂಡೋಳೆ ಕಣಮ್ಮ. ಬುಡಮ್ಮ ಬುಡಮ್ಮ ಮಗು ಮಲ್ಗದೆ ಇಲ್ಲ. ತೆಗಿ ಬ್ಯಾಟ್ರಿ ತೆಗಿನಿ ಆ ಕಡೆಗೆ ತೆಗ್ದೆ. ಅಮ್ಮ ಮನೆ ಕೊಡೋಡೆ ಹೋಗಮ್ಮ ಸುಮ್ಮನೆ. ನಾನು ಮಾತ್ರ ಏಳ್ಸರು ಸುಮ್ಮನಿರಕ್ಕಲ್ಲ. ಕುಟ್ಟಣಿ 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 ನೋಡಿ ಗೈಸ್, ನಮ್ಮಮ್ಮ ಮಲ್ಲಿಗಿರೋ ಮಗ ಏಳ್ಸಕ್ಕೆ ಬಂದದೆ. ಬಡ್ಡಿದೆ ಬಡ್ಡಿದೆ ಗೂಬೆ ಬಡ್ಡಿದೆ. ಚಿನ್ನು ಮನ್ಗಿದ್ಯಾ ಚೀನು? ಹೊಲೆ ಮನೆಗೆ ಹೋಗೋಣ ಚೀನು. ಬಾಕ್ಲಾಕೊಂಡು ಹೋಗಮ್ಮ ಸುಮ್ಮನೆ. ಅಮ್ಮ ಅಮ್ಮ ಓಲೆ ಹಾಕ್ತೆ ಗೋಲ್ಡ್ ಏನ ಅಮ್ಮ ಬಾರಮ್ಮ ಇಲ್ಲಿ. ಅಮ್ಮ ಬಾಯ್ಲಿ. ಗುಡ್ ಮಾರ್ನಿಂಗ್. ನಾನು ನಿನ್ನೆ ವ್ಲಾಗ್ನ ಇವಾಗ ಎಂಡ್ ಮಾಡೋಕ್ಕೆ ಬಂದೆ. ಬೆಳಗ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇಲ್ಲ, ಸ್ವಲ್ಪ ಬೇಜಾರಲ್ಲಿದ್ದೀನಿ. ಇವಾಗ 7:15 ಈ ಥರ ರೆಡಿಯಾಗಿದ್ದೀನಿ. ಇದು ನಮ್ಮ ದೊಡ್ಡಮ್ಮನ ಸೀರೆ. ಇದಕ್ಕೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಅದ್ರ ಮೇಲೆ ಇದೊಂದು ಸ್ವೆಟರ್ನ ವೇರ್ ಮಾಡ್ತೀನಿ. ಬಸ್ಸಲ್ಲೆಲ್ಲ ತುಂಬ ಹಿಂಸೆ ಆಗುತ್ತೆ. ನೆನ್ನೆ ಬಸ್ಸಲ್ಲಿ ನಾನು ಇಲ್ಲಿ ಪಿನ್ ಮಾಡ್ತೀವಲ್ಲ, ಈ ಸೀರೆ ಉರ್ಚೋಗಿ ಅಯ್ಯಪ್ಪ ದೇವರೇ, ರಾಮನಾಥ್ಪುರದಲ್ಲಿ ಇಳಿತೀನಿ, ಫುಲ್ ಪಿನ್ನೆಲ್ಲ ಉರ್ಚೋಗಿ ಇದೆಲ್ಲ ಹೋಗಿ ಹಿಂಗೆ ಬಂದ್ಬಿಟ್ಟೈತೆ. ಸ್ವೆಟರ್ ಹಾಕಿದ್ದೆ, ಸ್ವೆಟರೆಲ್ಲ ಫುಲ್ ಈ ಥರ ಕವರ್ ಮಾಡಿಕೊಂಡು, ನನ್ನ ಬ್ಯಾಗು ದೊಡ್ಡ ಬ್ಯಾಗ್ ಅಲ್ವಾ, ಕಾಲೇಜ್ ಬ್ಯಾಗ್ ಥರ, ಅದನ್ನೆಲ್ಲ ಹಿಂಗೆ ಅಡ್ಡಡ್ಡ ಹಿಡ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವಾಶ್ರೂಮ್ ಇರುತ್ತಲ್ಲ ಅಲ್ಲಿ ಹೋಗಿ ಸೀರೆ ಎಲ್ಲ ಪಿನ್ ಮಾಡಿಕೊಂಡು ಉಟ್ಕೊಂಬರೋ ಅಷ್ಟರಲ್ಲಿ ಅಪ್ಪ ತುಂಬ ಒಂಥರ ನನಗೆ ಇಷ್ಟು ದಿನದಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಸೀರೆ ಅಂದರೆ ಒಂದು ಸಲನೂ ಪಿನ್ನಿಂಗ್ ಓಪನ್ ಆದಂಗೆ ಆಗಿತ್ತು, ಅಷ್ಟು ಬಿಟ್ಟರೆ ಫುಲ್ ಉರ್ಚೆ ಹೋಗಿರಲಿಲ್ಲ. ನೆನ್ನೆ ಫುಲ್ ಆ ಥರ ಆಗೋಗ್ಬಿಟ್ಟಿತ್ತು. ಇನ್ನೇನಿಲ್ಲ ಗೈಸ್, ನನಗೆ ಯಾಕೋ ವ್ಲಾಗ್ನ ಮಾಡೋಕ್ಕೆ ಮನಸ್ಸಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮನೆ ಬರೋದು ಮೋಸ್ಟ್ಲಿ 6 ಗಂಟೆ, 6:30, 7 ಗಂಟೆ ಬಂದಿದ್ದೀನಿ. 7:30 ಮೀಟಿಂಗ್ ಇದ್ದಿನ ಎಲ್ಲ 7:45ಗೆಲ್ಲ ಬಂದಿದ್ದೀನಿ. ತುಂಬ ಟಯರ್ಡ್ ಆಗಿರುತ್ತೆ. ನೆನ್ನೆ ನಮ್ಮಮ್ಮ ಅಡುಗೆ ಮನೆ ಒರೆಸು ಅಂತೂ ಬೆಳಗ್ಗೆ ಒರೆಸ್ತೀನಿ ಎಂದೆ. ಬೆಳಗ್ಗೆ ನನ್ನ ಕೈಲಿ ಶಿಟ್ ನೋಡಿ ಬಾಗ್ಲಾಗ್ತಾಯಿದ್ದೀನಿ, ಅಲ್ಲಿ ಟಿ ವಿ ಸೌಂಡ್ ಕೇಳಬಾರ್ದು ಅಂತ ಬರ್ತಾನೆ ಇದೆ. ಬೆಳಗ್ಗೆಗೆ ತೋರಿಸ್ತೀನಿ ಅಂದೆ. ಬೆಳಗ್ಗೆ ನನಗೆ ಎಚ್ಚರನೇ ಆಗಿಲ್ಲ, ನಮ್ಮಮ್ಮ ನನ್ನ ಹೇಳ್ಸೇ ಇಲ್ಲ. 6:30 ಎದ್ದೆ. ನಮ್ಮಮ್ಮ ಬಾಯಿ ಬಂದಂಗೆ ಬೈತು, ಅದೆಲ್ಲ ಒಂಥರ ಮೂಡ್ ಆಫ್ ಆಗೋಯಿತು. ಈಗ ಟೀ ವಿತ್ 2 ಬನ್ ತಿಂದ್ಬಿಟ್ಟು 2 ಪೀಸ್ ಬನ್ ತಿಂದು ಟೀ ಕುಡಿದಿದ್ದೀನಿ. ಹೋಟೆಲಲ್ಲಿ ತಿಂಡಿ ತೊಗೋತೀನಿ. ಕೃತಜ್ಞಂಗೆ ಇವತ್ತು ಕೂಡ ಇಂಜೆಕ್ಷನ್ ಹಾಕ್ಸಿ ಅಂತ ಹೇಳಿದಾರಂತೆ ಡಾಕ್ಟರು. ಅವ್ರು ಕ್ಲಿನಿಕ್ಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೋತಾರೆ. ನಂದು ಇವತ್ತು 2 ಗಂಟೆ ತನಕ ಅಷ್ಟೇ ಡ್ಯೂಟಿ. ನಾನು ಇವತ್ತು ಬೇಗ ಬಂದುಬಿಡ್ತೀನಿ. ಏನೋ ಒಂಥರ ಬೇಜಾರಲ್ಲಿದ್ದೀನಿ. ನನಗೆ ಯಾಕೋ ನನ್ನ ಕೈಲಿ ವ್ಲಾಗ್ ಮಾಡೋಕ್ಕಾಗಲ್ವೇನೋ ಅಂತ ಅನ್ನಿಸ್ತಿದೆ. ಯಾಕಂದರೆ ನನಗೆ ನನಗೆ ಆಗ್ತಾಯಿದೆ, ಒಂದು ವಾರದಿಂದ ನಾನೇನು ಮಾಡ್ತಾಯಿಲ್ಲ ಅಂತ ಹೇಳಿ. ಆ್ಯಂಡ್ ಕಂಟೆಂಟ್ ಕೊಡೋಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದ ಕಂಟೆಂಟ್ ವಿಚಾರಗಳಿಲ್ಲ. ಅದರಲ್ಲೂ ನಮ್ಮ ಅಪ್ಪಾಜಿ ನಮ್ಮಮ್ಮ ಅಂತೂ ವೀಡಿಯೋಗೆ ಬರೋದೇ ಇಲ್ಲ. ಇನ್ನು ನನ್ನ ಮಗಳು ಅವಾಗ ಒಂದು ಸ್ವಲ್ಪ ಬಂದು ಮಾತಾಡೋಳು, ಇವಾಗ ಅವಳು ಬರಲ್ಲ. ಏನವ ಹಾಂ. ಸೊ ಇನ್ನೇನಿಲ್ಲ ಗೈಸ್, ನನ್ನ ಬರ್ತಡೆಗೆ ನಾನು ಸೆಲ್ಫ್ ಗಿಫ್ಟ್ ತಗೋತೀನಿ ಅಂತ ಹೇಳಿದೆ. ನನ್ನ ಬರ್ಡೇ ಬಂದು ಜೂನ್ 30. ಸೊ 28 ವರ್ಷದ್ದು. ನಾನೇನು ಬರ್ತಡೇ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ,
ಬಟ್ ನೆನಪಿಗಿರಲಿ ಅಂತ ನಾನು ತುಂಬ 3 ಇಯರ್ಸಿಂದ ಆ ಥರ ಗೋಲ್ಡ್ ಡಿಸೈನ್ ತಗೋಬೇಕು ಅಂತಿದ್ದೆ. ಏನು ಸರನಾ, ಓಲೆನಾ, ಬಳೆನಾ ಅಥವಾ ರಿಂಗಾ ಏನು ಅಂತ ನಾನು ಹೇಳಲ್ಲ. ನೀವು ಗೆಸ್ ಮಾಡೋದಿದ್ರೆ ಖಂಡಿತವಾಗ್ಲೂ ಗೆಸ್ ಮಾಡ್ಬೋದು. ನಾನು ತುಂಬ ಸಲ ನನ್ನ ಬ್ಲಾಗಲ್ಲಿ ಹೇಳಿದ್ದೀನಿ, ನನಗೆ ಈ ಥರ ಇಷ್ಟ, ನನಗೆ ಈ ಥರ ಇಷ್ಟ, ನಾನು ಮಾಡಿಸ್ಕೋಬೇಕು ಅಂತ. ಗೆಸ್ ಮಾಡಿ ಏನು ಅಂತ ಹೇಳಿ. 3 ವರ್ಷದಿಂದ ಆಸೆ ಇತ್ತು. ಫೈನಲಿ ನೆನ್ನೆ ಹಾಕಿದ್ದೀನಿ ಮಾಡೋಕ್ಕಾಗಕ್ಕೆ. ಬೆಂಗಳೂರಲ್ಲೇ ಹಾಕಿದ್ದೀನಿ. ಅದನ್ನ ನೆಕ್ಸ್ಟ್ ವೀಕ್ ನಂಗೆ ರಜಾ ಇದೆ, ಅವಾಗ ಹೋಗಿ ಇಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನನ್ನ ತಂಗಿ ವ್ಲಾಗಲ್ಲೂ ಕೂಡ ಒಂದು ಸ್ಪೆಷಲ್ ವ್ಲಾಗ್ ಬಂದಿರುತ್ತೆ, ಅದು ಇವತ್ತೇ ಅಪ್ಲೋಡ್ ಆಗುತ್ತೆ, ಹೋಗಿ ನೋಡಿ. ಇನ್ನೇನಿಲ್ಲ ಗೈಸ್. ಸೊ ನೆನ್ನೆ ಗೋಲ್ಡ್ ಹಾಕ್ತೀನಿ, ನನ್ನ 3 ವರ್ಷದ ಕನಸು ನೆನೆಸಾಗ್ತಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಏನು ಅಂತ ಈಗಲೇ ಹೇಳಿದ್ರೆ ನಿಮಗೂ ಕೂಡ ಏನು ಸರ್ಪ್ರೈಸ್ ಇರಲ್ಲ, ಅದು ನನ್ನ ಕೈಗೆ ಸಿಗುತ್ತೆ ಅಲ್ವ, ಅವತ್ತು ನಾನು ತೋರಿಸ್ತೀನಿ. ಇನ್ನೇನಿಲ್ಲ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಬಂದೆ ಬಂಗಾರ, ನಂಗೆ ಬೇಡ ಬಿಕ್ಕಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಹೈಪ್ ಪಾಯಿಂಟ್ಸ್ ಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್.